Hi, welcome back to my channel. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಫಿಶ್ ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಬಾಟಾ ಫಿಶ್ ಫ್ರೈ. ಇದು ಬಂದ್ಬಿಟ್ಟು ಒಂದು ರಿವರ್ ಫಿಶ್, ಸೀ ಫಿಶ್ ಅಲ್ಲ ಇದು, ನದಿಯಲ್ಲಿ ಸಿಗುವಂಥ ಮೀನು. ಇದ್ರದ್ದು ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ನನ್ನ ವಿಡಿಯೋಸ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ. ಇದು ಮಾರ್ಕೆಟಲ್ಲಿ ಒಂದೊಂದು ಸಲ ಸಿಗುತ್ತೆ, ಒಂದೊಂದು ಸಲ ಸಿಗಲ್ಲ. ಸೊ ನಿಮಗೆ ಇದು ಸಿಗೋವಾಗ ತಗೊಂಡು ಫ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ ಇದ್ರದ್ದು ಫ್ಲೇವರು. ಆಮೇಲೆ ನೀವು ಫ್ರೈ ಮಾಡ್ಕೋಬೋದು, ಸರ್ವ್ ಮಾಡ್ಕೋಬೋದು, ಎರಡೂ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿಯಲ್ಲಿ ಕೆಲವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಇದು ಒಂಥರ ರೆಗ್ಯುಲರ್ ಫಿಶ್ ಫ್ರೈಗಿಂತ ಸ್ವಲ್ಪ ಡಿಫ್ರೆಂಟ್, ರೆಸ್ಟೋರೆಂಟ್ ಸ್ಟೈಲ್. ಆಮೇಲೆ ತುಂಬ ಸಿಂಪಲ್ಲು. ಆಮೇಲೆ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇದು ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಮೀನನ್ನ ನಾನು ಫ್ರೈ ಮಾಡ್ಕೊಳ್ತೀನಿ. ಸೊ ಇದನ್ನು ಹೆಂಗೆ ಮಾಡಬೇಕಂತ ಒನ್ ಬೈ ಒನ್ ಪ್ರೊಸೀಜರ್ ಈಗ ನೋಡೋಣ ಬನ್ನಿ. ಈಗ ಮೀನನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಈ ಥರ ಪೀಸಸ್ ಕಟ್ ಮಾಡ್ಕೋಬೇಕು. ಈಗ ಒನ್ ಬೈ ಒನ್ ಇಂಗ್ರೀಡಿಯೆಂಟ್ಸ್ ಹಾಕೋಣ ಬನ್ನಿ. ಸೊ ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದೆರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಕ್ರಶ್ಡ್ ಪೆಪ್ಪರ್, ಈ ಪೆಪ್ಪರ್ ಇದೆಲ್ಲ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೋಬೇಕು. ಆಮೇಲೆ ಕರಿ ಲೀಫ್ ಈ ಥರ ಪೀಸಸ್ ಹಾಕೋಬೇಕು. ಈಗ ಟರ್ಮರಿಕ್, ಸ್ವಲ್ಪ ಟರ್ಮರಿಕ್ ಹಾಕೋಬೇಕು. ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಗರಂ ಮಸಾಲ ಪೌಡರ್ 1 ಸ್ಪೂನ್, ಗರಂ ಮಸಾಲ ಹಾಕೊಂಡ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಾವುದಪ್ಪ, ಮೈದಾ. ಸ್ವಲ್ಪ ಮೈದಾ ಹಾಕೋಬೇಕು. ಇದೇನಕ್ಕಂದರೆ ಮಸಾಲ ಫಿಶ್ಗೆ ಚೆನ್ನಾಗಿ ಅಂಟ್ಕೋಬೇಕು. ಈಗ ನಿಂಬೆ ಹಣ್ಣು ಜ್ಯೂಸ್, ಹಾಫ್ ನಿಂಬೆ ಹಣ್ಣು, ಆಮೇಲೆ ಉಪ್ಪು. ಉಪ್ಪು ಮರಿಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆನ.
ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಆಮೇಲೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿಬಿಟ್ಟೆ, ಅದು ಗ್ರೀನ್ ಚಿಲ್ಲೀಸ್. ಕಟ್ ಮಾಡಿರೋ ಗ್ರೀನ್ ಚಿಲ್ಲೀಸ್ನ ಹಾಕೋಬೇಕು ಇದರಲ್ಲಿ. ಈಗ ಈ ಮಸಾಲೆನ ಮೀನಿಗೆ ಹಾಕಬೇಕು. ಒಂದೊಂದಾಗಿ ಪೀಸ್ಗಳಿಗೆ ಈ ಮಸಾಲೆನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಸೊ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಂದು ಮೈದಾ. ಈ ಮೈದಾ ಬಂದ್ಬಿಟ್ಟು ಈ ಮಸಾಲೆನ ಮೀನಿಗೆ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಮಾಡುತ್ತೆ. ಸೊ ಇದೇ ಥರ ಎಲ್ಲ ಪೀಸ್ಗೆ ಮಸಾಲೆನ ಚೆನ್ನಾಗಿ ಹಚ್ಚಬೇಕು. ಆಮೇಲೆ ಇದೊಂದು 1 ಅವರ್ ಹಂಗೆ ಇಡಬೇಕು. ಈ ಮಸಾಲೆ ಎಲ್ಲ ಮೀನು ಚೆನ್ನಾಗಿ ಅಬ್ಸಾರ್ವ್ ಮಾಡುತ್ತೆ. ಈಗ ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿದೆ ಅನ್ನಲ್ಲ, ಅದನ್ನು ಈಗ ಹಾಕೋಬೇಕು. ಗ್ರೀನ್ ಚಿಲ್ಲಿ ನೋಡಿ, ಕಟ್ ಮಾಡಿರೋ ಗ್ರೀನ್ ಚಿಲ್ಲಿನ ಹಾಕೋಬೇಕು. ಹಾಕೊಂಡು ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ 1 ಅವರ್ ಮ್ಯಾರಿನೇಟ್ ಮಾಡಿಕೊಂಡು ಇದನ್ನು ನಾನು ಕ್ಯಾಸ್ಟ್ ಐರನ್ ತವಾ ಯೂಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಅದು ಶಾಲೋ ಫ್ರೈ. ಸೊ ಕ್ಯಾಸ್ಟ್ ಐರನ್ ತವಾಲಿ ಫಿಶ್ ಫ್ರೈನ ಕುಕ್ ಮಾಡ್ತಾ ಇದ್ದೀನಿ. ಸೊ ಈ ತವಾನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡ್ಮೇಲೆ ಈ ಫಿಶ್ ಪೀಸಸ್ನ ಇದರಲ್ಲಿ ಹಾಕ್ಕೊಂಡು 10 ನಿಮಿಷ ಕುಕ್ ಮಾಡ್ಕೋಬೇಕು. 5 ನಿಮಿಷ ಒಂದು ಸೈಡು, ಇನ್ನೊಂದು ಸೈಡು 5 ನಿಮಿಷ, ಈ ಥರ 10 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡಿ, ಈಗ 5 ನಿಮಿಷ ಆಯಿತು. ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ಈ ಥರ 5 ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೋಬೇಕು. ಮತ್ತೆ 5 ನಿಮಿಷ ಕುಕ್ ಮಾಡ್ಕೋಬೇಕು. ಈ ಮೈದಾ ಹಿಟ್ಟು ಸ್ವಲ್ಪ ಹಾಕಿದ್ರಿಂದ ಈ ಮಸಾಲೆ ಎಲ್ಲ ಮೀನಿಗೆ ಹಂಗೆ ಅಂಟ್ಕೊಂಡಿದೆ. ಮೈದಾ ಹಿಟ್ಟನ್ನ ಅದಕ್ಕೆ ಹಾಕೋದು. ಈಗ ನೋಡಿ, 5 ನಿಮಿಷ ಆಗಿದೆ. ಸೊ ಟೋಟಲ್ 10 ನಿಮಿಷ. ಮೀನು ಫುಲ್ ಕುಕ್ ಆಗಿದೆ. ಈಗ ತಿನ್ನಕ್ಕೆ ರೆಡಿ ಇದೆ ಮೀನು ಫಿಶ್ ಫ್ರೈ ಟೇಸ್ಟಿ. ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬಾಟಾ ಫಿಶಲ್ಲಿ ಮಾಡಿರೋ ಫ್ರೈ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನೆಲ್ನ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸೊ ಫೈನಲಿ ಪ್ರೆಸೆಂಟೇಷನ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಈ ಥರ ಪ್ಲೇಟಲ್ಲಿ ಇಟ್ಬಿಟ್ರೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಇದು ಬಂದ್ಬಿಟ್ಟು ನಾನು ಮಾಡಿರೋದು ರೆಸ್ಟೋರೆಂಟ್ ಸ್ಟೈಲ್, ಶೆಫ್ ಸ್ಟೈಲ್ ಅನ್ಬೋದು. ಓಕೆ, ಬಾಯ್, ಸಿ ಯು.